ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶೀಲಕುಮಿವಲ್ಲಭನು ವೈಕುಂಠಾಲಯದಿ ಪ್ರಣವ ಪ್ರಕೃತಿ ಕೀಲಾಲಜಾಸನ ಮುಖ್ಯ ಚೇತನರೊಳಗೆ ನೆಲೆಸಿದ್ದು, ಮೂಲ ಕಾರಣ ಅಂಶನಾಮರಿ ಲೀಲೆಗೈವತ ತೋರಿಕೊಳ್ಳದೆ ಪಾಲಿನೋಢೃತವಿದ್ದ ತೆರದಂತಿಪ್ಪ ತ್ರಿಸ್ಥಳದಿ ಈ ಮೂರು ಸ್ಥಳದಲ್ಲಿ ಭಗವಂತನನ್ನು ಚಿಂತನೆ ಮಾಡಿರಿ. ಅನ್ನದ ಭೋಕ್ತ ಕರ್ತ ಅನ್ನ ಎಲ್ಲ ಅವನೇ ಅನ್ನುವ ಮೂರು ಥರದ ಉಪಾಸನೆ ಹಿಂದೆ ತಿಳಿಸಿದರು. ಇಲ್ಲಿ ಮತ್ತೊಂದು ಥರದ ಮೂರು ಸ್ಥಳಗಳಲ್ಲಿ ಭಗವಂತನ ಉಪಾಸನೆಯನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಹೇಳಿದಂತೆ ಓಂಕಾರದಲ್ಲಿ ಭಗವಂತ ಸಕಲ ವೇದ ಪ್ರತಿಪಾದ್ಯನಾಗಿ ಮೂಲ ಬೀಜಾಕ್ಷರದಲ್ಲಿ ವೇದಗಳ ಮೂಲ ಬೀಜಾಕ್ಷರವಾಗಿರತಕ್ಕಂತಹ ಓಂಕಾರದಲ್ಲಿಯೂ ಕೂಡ ಮೂಲನಾರಾಯಣ ತಾನು ಸನ್ನಿಹಿತನಾಗಿದ್ದಾನೆ. ಆ ಓಂಕಾರದ ಅರ್ಥವನ್ನು ಸಾಮಾನ್ಯವಾಗಿ ಅಕಾರ ಉಕಾರ ಮಕಾರಗಳಲ್ಲಿ ನಾವು ತಿಳಿಯತಕ್ಕಂಥವಾದೀವಿ. ಅವನಲ್ಲಿ ಸಕಲ ಗುಣಗಳುಂಟು, ಅವ ಯಾವ ದೋಷಗಳೂ ಇಲ್ಲ. ಅವನು ಇದ್ಯಾವುದೂ ಅಲ್ಲ, ಅಪ್ರಾಕೃತನಾಗಿದ್ದಾನೆ, ಅಪ್ರಾಕೃತವಾದ ಗುಣಗಳಿಂದ ಪೂರ್ಣನಾಗಿದ್ದಾನೆ, ಅವನಲ್ಲಿ ಯಾವ ದೋಷಗಳೂ ಇಲ್ಲ. ಹೀಗೆ ಅವನನ್ನು ತಿಳಿಯಬೇಕು ಅನ್ನುವುದು ಓಂಕಾರದ ಸಾರ ಸಂದೇಶ. ಮುಖ್ಯವಾಗಿ ಓಂಕಾರದ ವ್ಯಾಖ್ಯಾನವನ್ನು ನಾವು ನೋಡುತ್ತಾ ಹೋದರೆ ಇಡೀ ವೇದಗಳನ್ನೇ ವ್ಯಾಖ್ಯಾನ ಮಾಡಬೇಕಾಗ್ತದೆ. ಆ ಬೀಜಾಕ್ಷರದಲ್ಲಿ ಅಷ್ಟು ಅರ್ಥಗಳನ್ನು ತೆಗಿಲಿಕ್ಕೆ ಬರ್ತದೆ. ಕಾರಣ ವಿಸ್ತಾರವಾದ ಚಿಂತನೆ ಪ್ರಸಂಗ ಇರಲ್ಲ. ಈಗ ಮುಖ್ಯ ಓಂಕಾರದಲ್ಲಿ ಆ ಬೀಜಾಕ್ಷರದಲ್ಲಿ ಸಕಲ ವೇದ ಪ್ರತಿಪಾದ್ಯನಾದ ಮೂಲನಾರಾಯಣ ತಾನು ಸನ್ನಿಹಿತನಾಗಿದ್ದಾನೆ ಅನ್ನುವ ಅವನ ಮೂಲ ಸನ್ನಿಧಾನವನ್ನು ಓಂಕಾರದಲ್ಲಿ ತಿಳಿಯಬೇಕು. ಓಂಕಾರ ಕೇಳಿದಾಗ ಸಕಲ ವೇದ ಪ್ರತಿಪಾದ್ಯನಾದ ಭಗವಂತ ಓಂಕಾರದಲ್ಲಿ ಇದ್ದಾನೆ, ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ ಅನ್ನುವ ಅನುಸಂಧಾನ ನಮಗೆ ಬಂದರೆ ಸಾಕು. ಅದರ ವ್ಯಾಖ್ಯಾನಗಳನ್ನು ಬೇರೆ ಪ್ರಸಂಗದಲ್ಲಿ ಮುಖ್ಯವಾಗಿ ಅದನ್ನು ವಿಸ್ತಾರವಾಗಿ ಚಿಂತನೆ ಮಾಡೋಣವಂತೆ. ಹೀಗೆ ಪ್ರಣವದಲ್ಲಿ, ಓಂಕಾರದಲ್ಲಿ, ನಂತರದಲ್ಲಿ ಪ್ರಕೃತಿಯಲ್ಲಿ ಭಗವಂತನಿದ್ದಾನೆ. ಹಾಗೆ ಕಾರಣ ಅನ್ನುವ ರೀತಿಯಲ್ಲಿ ಅಲ್ಲಿದ್ದಾನೆ. ನಮಗೆಲ್ಲ ಈ ಜಗತ್ತು ಕಾಣ್ತಾ ಇದೆ, ಜಡಾತ್ಮಕವಾದ ಪ್ರಪಂಚವನ್ನು ನಾವು ನೋಡ್ತಾ ಇದ್ದೇವೆ. ಪಂಚಭೂತಾತ್ಮಕ ಪ್ರಪಂಚ ಇದು ಅಲ್ವಾ? ಪಂಚಭೂತಗಳಿಂದ ಮಾಡಿದ್ದಾದರೆ ಪ್ರಪಂಚ, ಪ್ರಕೃಷ್ಟವಾದ 5ರಿಂದ ಮಾಡಲ್ಪಟ್ಟಂಥ, ಆದ್ದರಿಂದಲೇ ಇದು ಪ್ರಪಂಚ ಅಂತ ಕರೆಯುತ್ತೇವೆ. ಪಂಚಭೂತಾತ್ಮಕವಾಗಿರತಕ್ಕಂಥದ್ದು ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅನ್ನತಕ್ಕಂತಹ ಪಂಚಭೂತಗಳಿಂದ ನಿರ್ಮಿತವಾಗಿರತಕ್ಕಂಥದ್ದು ಈ ಪ್ರಪಂಚ. ಇಂತಹ ಈ ಪಂಚಭೂತಗಳಿಗೆ ಮೂಲ ಕಾರಣವಾಗಿರತಕ್ಕಂಥದ್ದು ಅಹಂಕಾರ ತತ್ವ. ಅಹಂಕಾರ ತತ್ವಕ್ಕೆ ಕಾರಣವಾಗಿರತಕ್ಕಂಥದ್ದು ಮಹತ್ತತ್ವ. ಆ ಮಹತ್ತತ್ವಕ್ಕೆ ಕಾರಣವಾಗಿರತಕ್ಕಂಥದ್ದು ಮೂಲ ಪ್ರಕೃತಿ. ಹೀಗೆ ಮೂಲ ಪ್ರಕೃತಿಯಲ್ಲಿ ಭಗವಂತ ಕಾರಣ ಅನ್ನೋ ಹೆಸರಿನಿಂದ ಇದ್ದಾನೆ. ಆದ್ದರಿಂದಾಗಿ ಪ್ರಕೃತಿ ಇದಕ್ಕೆಲ್ಲ ಕಾರಣ ಆಯಿತು. ನೋಡಿ, ಪ್ರಕೃತಿ ಮುಖ್ಯ ಕಾರಣ. ಪ್ರಕೃತಿ ಮುಖ್ಯ ಕಾರಣ ಅಂದರೆ ಮುಖ್ಯ ಕಾರಣ ಹರಿ ಸ್ವತಂತ್ರನೇ ಅಂತ ಗೋಪಾಲದಾಸರು ಸ್ತೋತ್ರ ಮಾಡುವಾಗ ಹೇಳ್ತಾರೆ. ವಿಷ್ಣು ಸ್ವತಂತ್ರನೇ, ವಿಷ್ಣುವೇ ಮುಖ್ಯ ಕಾರಣ. ಪ್ರಕೃತಿಯಲ್ಲಿ ತಾನು ಕಾರಣರೂಪನಾಗಿದ್ದು ಇದೆಲ್ಲ ಅಹಂಕಾರ ತತ್ವ ಮತ್ತು ಮಹತ್ತತ್ವ, ಆ ಅಹಂಕಾರ ತತ್ವದಿಂದ ಪಂಚಮಹಾಭೂತಗಳು ಇದಕ್ಕೆಲ್ಲ ಮುಖ್ಯ ಕಾರಣ ಅವನೇ ಆಗಿದ್ದಾನೆ. ಹೀಗೆ ಪ್ರಕೃತಿಯಲ್ಲಿ ಕಾರಣರೂಪನಾಗಿ ತಾನಿದ್ದಾನೆ. ಪ್ರಕೃತಿಯಿಂದ ಆಗುವ ಎಲ್ಲ ಸೃಷ್ಟಿಗಳು ಕೂಡ ಪ್ರಾಕೃತಿಕ ಸೃಷ್ಟಿ. ಎಲ್ಲದಕ್ಕೂ ಕಾರಣ ಪ್ರಕೃತಿ ಕಂಡಂತೆ ಕಾಣುತ್ತದಾದರೂ ಕೂಡ ಮುಖ್ಯ ಕಾರಣ ಭಗವಂತ ಅಂತ ಅನುಸಂಧಾನ ಮಾಡಬೇಕು. ಮಕ್ಕಳು ಒಂದು ಮಗುವನ್ನು ನೋಡಿದ್ದೀವಿ. ಆ ಮಗುವನ್ನು ನೋಡುವಾಗ ಅದಕ್ಕೆ ಕಾರಣ ಯಾರು? ಕಾರಣ ಇಲ್ಲದೆ ಮಗು ಬಂದದ್ದೇನಲ್ಲ. ಆ ಮುಖ್ಯ ಕಾರಣ ಯಾರು? ತಂದೆ ತಾಯಿಗಳು. ತಂದೆ ತಾಯಿಗಳ ಕಾರಣ ಎಷ್ಟರ ಮಟ್ಟಿಗೆ ಕಾರಣ? ಸಾಮಾನ್ಯ ಕಾರಣದಷ್ಟೇ. ಅದಕ್ಕೆ ಮುಖ್ಯ ಕಾರಣ ಭಗವಂತ. ಲಕ್ಷ್ಮೀನಾರಾಯಣರು, ಪ್ರಕೃತ್ಯಭಿಮಾನಿಯಾದ ಲಕ್ಷ್ಮೀ, ಅವುಗಳಿಗೆ ನಿಯಾಮಕನಾದ ನಾರಾಯಣ. ಆ ತಂದೆ ತಾಯಿಗಳಲ್ಲಿ ಲಕ್ಷ್ಮೀನಾರಾಯಣರು ವಿಹಾರ ಮಾಡಿದಾಗ ಅಲ್ಲಿ ಮಗುವಿನ ಉತ್ಪತ್ತಿ ಇಷ್ಟೇ. ಹಾಗಾಗಿ ಮುಖ್ಯ ಕಾರಣ ಆ ಲಕ್ಷ್ಮೀನಾರಾಯಣರೇ ಆಗಿದ್ದಾರೆ. ಹೀಗೆ ಕಾರಣರೂಪನಾಗಿ ಪ್ರಕೃತಿಯಲ್ಲಿ, ಪ್ರಾಕೃತಿಕವಾದ ಸೃಷ್ಟಿಯಲ್ಲಿ, ಎಲ್ಲ ಸೃಷ್ಟಿಗಳಲ್ಲಿ ಕಾರಣನಾಗಿ ಭಗವಂತ ಮುಖ್ಯವಾಗಿ ಅವನೇ ಇದ್ದಾನೆ.
ಯಾವುದೇ ಕಲಾಕೃತಿ ಯಾರೇ ಮಾಡಿದರೆ ಇದನ್ನು ಯಾರು ಮಾಡಿದರು, ಎಷ್ಟು ಚೆನ್ನಾಗಿದೆ ಕಲಾಕೃತಿ ಅಂತ ಯಾರಾದರೂ ಹೇಳಿದರೆ ಇವರು ಮಾಡಿದ್ದು ಅಂತ ಸಾಮಾನ್ಯವಾಗಿ ಆ ಕಲಾಕೃತಿ ಮಾಡಿದ ಆ ವ್ಯಕ್ತಿಯನ್ನು ಪರಿಚಯ ಮಾಡಿಸಿರ್ತಾರೆ. ಆದರೆ ಅವನೇ ಕಾರಣ ಒಂದು ಲೌಕಿಕವಾಗಿ, ಆದರೆ ಮುಖ್ಯ ಕಾರಣ ಭಗವಂತ ಅವನಲ್ಲಿ ನಿಂತು ಅವನಿಗೆ ಶ್ರೇಯಸ್ಸು ಕೊಡುವುದಕ್ಕೋಸ್ಕರವಾಗಿ ಆ ಕಾರ್ಯವನ್ನು ಅವನಲ್ಲಿ ನಿಂತು ಆ ಪ್ರಾಕೃತಿಕ ಕೆಲಸವನ್ನು ಅವನೇ ಮಾಡಿಸಿರ್ತಾನೆ. ಹೀಗೆ ಯಾವುದೇ ಪ್ರಾಕೃತಿಕ ಕಾರ್ಯಗಳನ್ನು ನೀನು ನೋಡಿದಾಗ ಕಾರಣರೂಪನಾಗಿ ಭಗವಂತನನ್ನು ಅನುಸಂಧಾನ ಮಾಡಬೇಕು. ಅದು ಅವನ ಅಧಿಷ್ಠಾನ, ಪ್ರಕೃತಿ ಅವನ ಅಧಿಷ್ಠಾನ, ಪ್ರಣವ ಅವನ ಅಧಿಷ್ಠಾನ. ಪ್ರಣವದಿಂದ ಬಂದದ್ದೇ ಸಕಲ ಅಕ್ಷರಗಳು, ವೇದಗಳು ಎಲ್ಲವೂ ಕೂಡ. ಅದರಿಂದ ಯಾವುದೇ ಅಕ್ಷರ ಬಂದಾಗ ಅಕ್ಷರ ಪ್ರತಿಪಾದ್ಯನಾದವನು ಭಗವಂತ. ಯಾವುದೇ ಪ್ರಾಕೃತಿಕ ಕಾರ್ಯಗಳನ್ನು ನೋಡಿದಾಗ ಈ ಪ್ರಾಕೃತಿಕವಾದ ಕಾರ್ಯಗಳಿಗೆ ಮುಖ್ಯ ಕಾರಣ ಭಗವಂತ. ಈ ಅನುಸಂಧಾನ ಬರಬೇಕಂತ ಪ್ರಕೃತಿಯಲ್ಲಿ ಕಾರಣರೂಪನಾಗಿದ್ದಾನೆ. ಅದೇ ರೀತಿ ಕೀಲಾಲಜಾಸನ ಮುಖ್ಯ ಚೇತನದೊಳಗೆ ಅಂಶನಾಮದಿ ಬ್ರಹ್ಮದೇವರೇ ಮೊದಲಾಗಿರತಕ್ಕಂತಹ ಅನಂತ ಚೇತನರಲ್ಲಿ ಅಂಶನಾಮದಿ ಭಗವಂತ ಅಂಶದಿಂದ ಇದ್ದಾನೆ. ಒಂದು ಅಂಶದಿಂದ ಭಗವಂತ ಎಲ್ಲ ಚೇತನರಲ್ಲಿ ಬಿಂಬನಾಗಿ ಒಂದು ಅಂಶದಿಂದ ಇದ್ದಾನೋ ಇಲ್ಲ. ಯಾರು ಸಾಮಾನ್ಯ ಚೇತನರಲ್ಲ, ಬ್ರಹ್ಮದೇವರು ಹಿಡಿದು ಸಕಲ ಚೇತನರಲ್ಲಿಯೂ ಕೂಡ ಭಗವಂತ ಒಂದೊಂದು ಅಂಶದಿಂದ ಇದ್ದಾನೆ. ಒಂದೊಂದು ಅಂಶದಿಂದ ಇದ್ದಾನೆ ಅಂದರೆ ಭಗವಂತನಲ್ಲಿ ಎರಡು ಥರದ ಅಂಶಗಳನ್ನು ನಾವು ತಿಳಿಯಬೇಕು. ಒಂದು ಸ್ವಾಂಶ, ಒಂದು ಭಿನ್ನಾಂಶ ಅಂತ. ಸ್ವಾಂಶಗಳು ಅಂತ ಯಾವುದು ಭಗವಂತನ ಅಭಿನ್ನವಾದ ಅಂಶಗಳು ಅಂದರೆ ರಾಮ, ಕೃಷ್ಣ, ನರಹರಿ, ಮತ್ಸ್ಯ, ಕೂರ್ಮ, ವರಾಹ, ಇದೆಲ್ಲ ಅವತಾರಗಳು ನೋಡಿ ಭಗವಂತನದು. ಇದು ಭಗವಂತನಿಂದ ಅಭಿನ್ನಾಂಶಗಳು, ಭಿನ್ನವಾಗದ ಭಗವಂತನ ಸ್ವರೂಪಭೂತವಾಗಿರತಕ್ಕಂಥವುಗಳು. ಭಗವಂತನಿಗೂ ಈ ಅವತಾರಗಳಿಗೂ ಈ ಅಂಶಗಳಲ್ಲಿ ಬೇರೆ ಭೇದ ಇಲ್ಲ. ಭೇದ ಕಂಡಂತೆ ಕಂಡರೂ ಅಲ್ಲಿ ಭೇದ ಇಲ್ಲ. ಮೂಲ ರೂಪಕ್ಕೂ ಈ ಅವತಾರ ರೂಪಕ್ಕೂ ಭೇದ ಇಲ್ಲ. ಇದು ಅಭಿನ್ನಾಂಶ, ಭಗವಂತನ ಸ್ವರೂಪಭೂತವಾಗಿರತಕ್ಕಂಥದ್ದು, ಭಿನ್ನವಾಗಿ ಕಾಣ್ತದೆ, ಭಿನ್ನಾಂಶ ಅಂತ. ಹೀಗೆ ಇವು ಸ್ವಾಂಶಗಳು, ಭಗವಂತನಿಂದ ಅಭಿನ್ನವಾಗಿರತಕ್ಕಂತಹ ರೂಪಗಳು, ರಾಮಕೃಷ್ಣಾದಿ ರೂಪಗಳು. ಇನ್ನು ಭಿನ್ನಾಂಶಗಳು ಅಂದರೆ ಈ ಬ್ರಹ್ಮಾದಿ ಚೇತನರು. ಒಬ್ಬೊಬ್ಬರಲ್ಲಿಯೂ ಭಗವಂತ ಆ ಚೇತನರಿಂದ ಭಿನ್ನನಾಗಿ, ಅವರಿಗೆ ಬಿಂಬನಾಗಿ, ಅವರಿಗೆ ನಿಯಾಮಕನಾಗಿ ಎಲ್ಲ ವ್ಯಾಪಾರಗಳನ್ನು ಮಾಡಿಸ್ತಾ ಭಗವಂತ ಒಳಗಡೆಗಿದ್ದಾನೆ. ಒಳಗಿದ್ದ ಭಗವಂತನೂ ಚೇತನರು ಅಭಿನ್ನರಲ್ಲ. ಅದು ಬಿಂಬ, ಇದು ಪ್ರತಿಬಿಂಬ. ಬಿಂಬಗಳು ಒಂದೇ ಆಗಲ್ಲ. ಆ ವಿಷಯವನ್ನು ಮುಂದೆ ಪದ್ಯದಲ್ಲಿ ಹೇಳ್ತಾರೆ. ಆ ಬಿಂಬ ಪ್ರತಿಬಿಂಬಗಳ ವಿಚಾರವನ್ನು ಅಲ್ಲಿ ಮತ್ತೆ ವಿಸ್ತಾರವಾಗಿ ನೋಡೋಣವಂತೆ. ಹೀಗೆ ಬ್ರಹ್ಮದೇವರೇ ಮೊದಲಾಗಿರತಕ್ಕಂತಹ ಸಕಲ ಚೇತನರಲ್ಲಿ ಒಂದೊಂದು ಅಂಶದಿಂದ ಭಗವಂತ ಭಿನ್ನಾಂಶದಿಂದ ಸಮಸ್ತ ಚೇತನರಲ್ಲಿ ಅನಂತ ಚೇತನರಲ್ಲಿ ಅನಂತ ಭಿನ್ನಾಂಶಗಳು. ಹೀಗೆ ಭಿನ್ನಾಂಶನಾಗಿ ಅಲ್ಲಿದ್ದಾನೆ. ಹೀಗಿದ್ದು ಏನು ಮಾಡ್ತಾ ಇದ್ದಾನೆ? ಪ್ರಣವದಲ್ಲಿದ್ದು, ಪ್ರಕೃತಿಯಲ್ಲಿದ್ದು, ಭಿನ್ನಾಂಶನಾಗಿ ಚೇತನದಲ್ಲಿ ಇದ್ದು ಲೀಲೆಗೈಬುತ ಎಲ್ಲ ವ್ಯಾಪಾರಗಳನ್ನು ತಾನೇ ಮಾಡುತ್ತಾ ಇದ್ದಾನೆ. ಅದು ಅವನ ಲೀಲೆ. ಭಗವಂತನಿಗೆ ಬೇರೆ ಕೆಲಸ ಇಲ್ಲವೇ? ಇದೇನು ಸಮಸ್ತ ಚೇತನರಲ್ಲಿ ಒಂದೊಂದು ರೂಪದಿಂದ ಇದ್ದ ಆ ವ್ಯಾಪಾರ ಮಾಡ್ತಾನಲ್ಲ, ಬೇರೆ ಉದ್ಯೋಗ ಇಲ್ವಾ ಭಗವಂತನಿಗೆ? ಅಂದರೆ ಅವನ ವ್ಯಾಪಾರ ಏನು ಅಂದರೆ ಲೀಲೆಗೈಯುತ ಅಂತಾರೆ. ಭಗವಂತನ ಲೀಲೆ ಇದು. ಭಗವಂತ ಈಗ ಮಗು ತೊಟ್ಟಿಲಲ್ಲಿ ಮಲಗಿರ್ತದೆ, ಅದಕ್ಕೆ ಮೇಲೆ ಗುಬ್ಬಿ ಚಡ್ಡ ಕಟ್ಟಿರ್ತಾರೆ, ಗೊಂಬೆಗಳನ್ನು ಕಟ್ಟಿರ್ತಾರೆ. ಅದನ್ನೆಲ್ಲ ನೋಡುತ್ತಾ ಆನಂದದಿಂದ ಕೈಕಾಲುಗಳನ್ನು ಝಾಡಿಸ್ತದೆ ಮಗು. ಯಾಕೆ ಕಾಲು ಝಾಡಿಸ್ತು ಅಂದರೆ ಆ ಗೊಂಬೆಗಳನ್ನು ನೋಡಿ ಆನಂದೋದ್ರೇಕದಿಂದ ವ್ಯಾಪಾರಗಳನ್ನು ಮಾಡ್ತದೆ, ನಗುತ್ತದೆ, ಕೈಕಾಲುಗಳನ್ನು ಝಾಡಿಸ್ತದೆ. ಆ ಝಾಡಿಸಲಿಕ್ಕೆ ಏನು ಕಾರಣ ಅಂದರೆ ಆನಂದದ ಉದ್ರೇಕ. ಆ ಬೊಂಬೆಗಳನ್ನು ನೋಡಿ ಆನಂದ ಆಯಿತು, ಕೈಕಾಲುಗಳನ್ನು ಝಾಡಿಸಿತು, ನಕ್ಕಿತು ಅಲ್ವಾ? ಅದಕ್ಕೆ ಬೇರೆ ಏನಾದರೂ ಉಂಟಾ? ಏನು ಕಾರಣ ಇಲ್ಲ. ಹಾಗೆ ಭಗವಂತ ಈ ಎಲ್ಲ ವ್ಯಾಪಾರಗಳನ್ನು ಹೇಗೆ ಮಾಡುತ್ತಾ ಇದ್ದಾನಂದರೆ ಆನಂದೋದ್ರೇಕದಿಂದ, ಪರಿಪೂರ್ಣವಾದ ಆನಂದ ಅವನಲ್ಲಿ ತುಂಬಿ ತುಳುಕುತ್ತಾ ಇದೆ. ಆ ಆನಂದದ ಉದ್ರೇಕದಿಂದ ಜಗತ್ಸೃಷ್ಟಿಯಾದಿಗಳನ್ನು ಭಗವಂತ ಮಾಡುತ್ತಾ ಇದ್ದಾನೆ. ಪ್ರಣವ ಪ್ರತಿಪಾದ್ಯನಾಗಿ, ಸಕಲ ವೇದ ಪ್ರತಿಪಾದ್ಯನಾಗಿ ಪ್ರಣವದಲ್ಲಿ ತಾನು ಇದ್ದು, ಪ್ರಣವದಿಂದ ವೇದಗಳನ್ನು ತಾನು ವಿಸ್ತಾರಗೊಳಿಸಿ ಈ ವ್ಯಾಪಾರವನ್ನು, ವಾಂಗ್ಮಯ ಪ್ರಪಂಚವನ್ನು ವಿಸ್ತಾರ ಮಾಡಿದ. ಅದೇ ರೀತಿ ಪ್ರಕೃತಿ, ಜಡ ಪ್ರಕೃತಿಯಲ್ಲಿ ತಾನಿದ್ದು ಜಡಾತ್ಮಕವಾದ ಸಮಸ್ತ ಪ್ರಪಂಚವನ್ನು ತಾನು ಸೃಷ್ಟಿ ಮಾಡತಕ್ಕಂಥವನಾದ. ಅದೇ ರೀತಿ ಭಿನ್ನಾಂಶರಾಗಿರತಕ್ಕಂತಹ ಚೇತನರಲ್ಲಿ ಒಂದೊಂದು ಅಂಶದಿಂದ ತಾನಿದ್ದು
ಸಕಲ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದಾನೆ. ಲೀಲಗೈವಟ ತೋರಿಕೊಳ್ಳದೆ, ಲೀಲಾಜಾಲವಾಗಿ ಯಾವ ಆಯಾಸ ಇಲ್ಲ. ಲೀಲೆ ಅಂದರೆ ಆಯಾಸ ಇಲ್ಲದೆ ಮಾಡುವ ಕೆಲಸ. ನಮಗೆಲ್ಲ ಯಾವುದೇ ಕೆಲಸವನ್ನು ಮಾಡಿದರೆ ಆಯಾಸ ಆಗಲಿಕ್ಕೆ ಉಂಟು, ಶ್ರಮ ಆಗಲಿಕ್ಕೆ ಉಂಟು, ನಮಗೆ ವಿಶ್ರಾಂತಿ ಬೇಕು. ಆದರೆ ಭಗವಂತ ಅನಂತಾನಂತ ಚೇತನರಲ್ಲಿ ನಿಂತು ಈ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದಾನಲ್ಲ, ಅವನಿಗೆ ಯಾವ ಶ್ರಮ ಇಲ್ಲ. ಅವನ ವ್ಯಾಪಾರ ಹೇಗೆ ಲೀಲೆ, ಅನಾಯಾಸವಾಗಿ ಈ ವ್ಯಾಪಾರಗಳನ್ನು ಭಗವಂತ ಮಾಡುತ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡಬೇಕಂತೆ. ಹೀಗೆ ಅಂಶನಾಮದಿ ಲೀಲೆಗೈವಟ ತೋರಿಕೊಳ್ಳದೆ, ಆದರೆ ಅವನು ಎಲ್ಲ ವ್ಯಾಪಾರಗಳನ್ನು ಅನಂತ ಚೇತನದಲ್ಲಿ ನಿಂತು ಮಾಡುತ್ತಾ ಇದ್ದಾನೆ. ಆದರೂ ಕೂಡ ನಾನು ಮಾಡುತ್ತಾ ಇದ್ದಾನೆ ಅಂತ ಅವನು ತಿಳಿಸಿಕೊಡಲ್ಲ. ಅದೇ ಅವನ ಬಂಧಕ ಶಕ್ತಿ. ಹಿಂದೆ ನೋಡಿದಂತೆ ತೋರಿಕೊಳ್ಳದೆ ನಾ ಮಾಡಿದ್ರೆ ಯಾವುದೇ ಒಂದು ಸಣ್ಣ ಕೆಲಸವನ್ನು ಮಾಡಿದರೂ ಕೂಡ ಇದು ನಾನು ಮಾಡಿದ್ದು, ನಾನು ಹೇಳಿದೆ ಅಂತ ಈ ಕೆಲಸ ಆಯ್ತು. ಆ ಕೆಲಸ ಆಗ್ತಾ ಇರಲಿಲ್ಲ, ನಾನು ಹೇಳಿ ಆ ಕೆಲಸ ಮಾಡಿಸಿದ್ದು. ಹೀಗೆ ನಾನು ಮಾಡಿದೆ ಅಂತ ನಾವು ಹೇಳ್ಕೊತೇವೆ. ಜನರಿಗೆ ನಾನು ಮಾಡಿದೆ ಅಂತ ಗೊತ್ತಾಗಬೇಕು ಅಂತ ನಮಗಿರ್ತದೆ. ಆದರೆ ಭಗವಂತನ ಸ್ವಭಾವ ಏನು ಅಂದರೆ ತೋರಿಕೊಳ್ಳದೆ, ಎಲ್ಲ ತಾನೇ ಮಾಡ್ತಾನೆ, ಯಾವರನ್ನು ಹಚ್ಚಿಕೊಳ್ಳಲ್ಲ. ಅದರಿಂದ ಆಗಬೇಕಾದ ವಿಕಾರ ಇಲ್ಲ, ಯಾವ ಸಂತೋಷ ಇಲ್ಲ, ಯಾವ ದುಃಖ ಇಲ್ಲ. ಸಂತೋಷದ ಉದ್ರೇಕ, ಅದರಿಂದ ಆ ಸಂತೋಷ ಅಂತಿಲ್ಲ. ಅವನು ಸಂತೋಷ ಪೂರ್ಣನೇ, ಸುಖಪೂರ್ಣನೇ. ಹೀಗೆ ಭಗವಂತ ತೋರಿಕೊಳ್ಳರೆ ತನ್ನ ವ್ಯಾಪಾರಗಳನ್ನು ನಮಗೆ ತೋರಿಕೊಳ್ಳೋದಿಲ್ಲ. ಆದರೆ ನಾವು ಈ ರೀತಿಯಾಗಿ ಅನುಸಂಧಾನ ಮಾಡಬೇಕು. ಭಗವಂತನನ್ನ ಎಲ್ಲ ಕಾರ್ಯಗಳನ್ನು ಅನಂತ ಚೇತನರಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ. ಜಡ ಪ್ರಕೃತಿಯಲ್ಲಿ ತಾನೇ ನಿಂತು ತನ್ನ ಇಚ್ಛೆಯಿಂದ ಜಗತ್ತನ್ನು ಇಷ್ಟು ವಿಸ್ತಾರವಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ. ವಿಚಿತ್ರವಾದ ಪ್ರಪಂಚದ ಸೃಷ್ಟಿ, ಅದ್ಭುತವಾದ ಸೃಷ್ಟಿಯನ್ನು ನಾವು ಕಾಣ್ತಾ ಇದ್ದೇವೆ. ಇಷ್ಟೆಲ್ಲ ಅದ್ಭುತವಾದ ಸೃಷ್ಟಿ, ಪ್ರಕೃತಿ ಜಡ, ಅದರಿಂದ ಹೇಗಾಯಿತು? ಇಲ್ಲ, ಭಗವಂತ ಕಾರಣನಾಗಿ ಪ್ರಕೃತಿಯಲ್ಲಿದ್ದು ಅದ್ಭುತವಾದ ವಿಚಿತ್ರವಾದ ಪ್ರಪಂಚವನ್ನು ತಾನೇ ಕಾರಣನಾಗಿ ಸೃಷ್ಟಿ ಮಾಡಿದ. ಕಾರಣ ರೂಪದಿಂದ ಪ್ರಕೃತಿಯಲ್ಲಿ ನಿಂತು ಸೃಷ್ಟಿ ಮಾಡಿದ. ಯಾವುದೇ ಅದ್ಭುತವಾದ ಪ್ರಪಂಚದಲ್ಲಿ ಯಾವುದೇ ಒಂದು ಅದ್ಭುತವಾದ ಪದಾರ್ಥವನ್ನು ನಾವು ನೋಡಿದರೆ ಹೀಗೆ ಚಿಂತನೆ ಬರಬೇಕು. ಜಡ ಪ್ರಕೃತಿಯಲ್ಲಿ ಭಗವಂತ ಇದ್ದು ಇಷ್ಟು ಅದ್ಭುತವಾದ ಅದ್ಭುತತೆಯನ್ನು ಈ ಪದಾರ್ಥದಲ್ಲಿ ಇಟ್ಟು ಇದನ್ನು ಸೃಷ್ಟಿ ಮಾಡಿದವನು ಭಗವಂತ. ಮುಖ್ಯ ಕಾರಣ ಅವನೇ ಆಗಿದ್ದಾನೆ ಎನ್ನುವ ಅನುಸಂಧಾನ ನಮಗೆ ಬರಬೇಕಂತ. ಹೀಗೆ ಲೈಲೆಗೈವಟ ಅನಾಯಾಸವಾಗಿ ಜಗತ್ತಿನ ಎಲ್ಲ ವ್ಯಾಪಾರಗಳನ್ನು ತಾನು ಮಾಡ್ತಾ ತೋರಿಕೊಳ್ಳದೆ, ತಾನು ಕಾರಣ ಅನ್ನುವುದನ್ನು ಜಗತ್ತಿಗೆ ತಿಳಿಸದೆ, ಅಲ್ಲೇ ಇದ್ದು ಮಾಡಿದ ಮೇಲೆ ಕಾಣಿಸೋಲ್ಲ. ಯಾಕೆ? ಇದ್ದ ಮೇಲೆ ಕಾಣಬೇಕಲ್ವಾ? ಅಂದರೆ ಅದಕ್ಕೊಂದು ಒಳ್ಳೆಯ ಮಾರ್ಮಿಕವಾದ ದೃಷ್ಟಾಂತ ಕೊಡ್ತಾರೆ. ಪಾಲಿನೋಳು ಘೃತವಿದ್ದ ತೆರದಂತಿಪ್ಪತ್ರಿಸ್ಥಳದಿ. ನಾವು ತುಪ್ಪ ಅಂತ ತಿಂತೇವೆ. ತುಪ್ಪ ಎಲ್ಲಿ ಉಂಟು? ಎಲ್ಲಿಂದ ಬಂತು? ತುಪ್ಪ ಹಾಲಿನಿಂದ ನಾವು ತೆಗಿತೇವೆ. ಹಾಲನ್ನು ಚೆನ್ನಾಗಿ ಕಾಯಿಸಬೇಕು. ಚೆನ್ನಾಗಿ ಕಾಯಿಸಿ ಅದನ್ನು ಹೆಪ್ಪು ಹಾಕಬೇಕು. ಮೊಸರಾಯಿತು. ಮೊಸರಾದಮೇಲೆ ಅದನ್ನು ಚೆನ್ನಾಗಿ ಮಥನ ಮಾಡಬೇಕು, ಕಟಿಬೇಕು. ಕಟ್ಟಿದಾಗ ಬೆಣ್ಣೆ ಬರ್ತದೆ. ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಬರ್ತದೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಈ ಪ್ರೊಸೆಸ್ ಗೊತ್ತು. ತುಪ್ಪ ನಮಗೆ ಸುಮ್ಮನೆ ಸಿಗಲ್ಲ. ಹಾಗೆ ಹಾಲಿನಲ್ಲಿದ್ದ ತುಪ್ಪವೇ ಪ್ರಕಟವಾಯಿತು. ಹಾಗಾದರೆ ತುಪ್ಪ ಇಲ್ಲುಂಟು, ಹಾಲಿನಲ್ಲುಂಟು. ಆದರೆ ಹಾಲು ನೋಡುವಾಗ ಆ ತುಪ್ಪ ಕಾಣ್ತದೋ? ಕಾಣಲ್ಲ. ಹಾಲಿನಲ್ಲಿನ ತುಪ್ಪ ಕಾಣಬೇಕಾದ್ರೆ ಇಷ್ಟು ವ್ಯಾಪಾರಗಳನ್ನು ಮಾಡಬೇಕು. ಹಾಲು ಚೆನ್ನಾಗಿ ಕಾಯಿಸಬೇಕು, ಅದನ್ನು ಹೆಪ್ಪು ಹಾಕಬೇಕು, ಮೊಸರಾದ ನಂತರದಲ್ಲಿ ಅದನ್ನು ಕಟಿಯಬೇಕು, ಬಂದ ಬೆಣ್ಣೆಯನ್ನು ಕಾಯಿಸಬೇಕು. ಆವಾಗ ತುಪ್ಪ ನಮಗೆ ನೋಡಲಿಕ್ಕೆ ಸಿಗ್ತದೆ ಅಲ್ವಾ? ಹಾಗೆ ಭಗವಂತ ಪಾಲಿನೋಳು ಘೃತವಿದ್ದ ತೆರದಂತಿಪ್ಪ ಅಂತಾರೆ. ಹೀಗೆ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿದ್ದಾನೆ. ಜಗತ್ತು ಅಂದರೆ ಒಂದು ಹಾಲಿನ ಪಾತ್ರೆ ಆದರೆ ಈ ಹಾಲಿನ ಜಗತ್ತಿನ ಎಲ್ಲ ಕಡೆಯಲ್ಲಿ ಭಗವಂತನಿದ್ದಾನೆ. ಹಾಲಿನಲ್ಲಿ ತುಪ್ಪ ಹೇಗೆ ಕಾಣೋಲ್ಲೋ ಹಾಗೆ ಭಗವಂತ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿದ್ದರೂ ಕಾಣೋಲ್ಲ. ಅವನು ಕಾಣಬೇಕಾದರೆ ನಾವು ಮಥನ ಮಾಡಬೇಕು, ಕಾಯಿಸಬೇಕು, ತಾಪಗಳನ್ನು ಅನುಭವಿಸಬೇಕು. ಅದಕ್ಕಾಗಿ ತಪಸ್ಸು ಮಾಡಬೇಕು. ತಾಪ ಅಂದರೆ ತಪಸ್ಸು. ಭಗವಂತನನ್ನು ಕಾಣಬೇಕು ಅಂತ ತಪಸ್ಸು ಮಾಡಬೇಕು. ಆಲೋಚನೆ ಅಂತ ತಪಸ್ಸು ಮಾಡಬೇಕು. ಅವನಿಗಾಗಿ ನಾವು ತಪಸ್ಸು ಮಾಡಬೇಕು. ತಪಸ್ಸು ಮಾಡಿ ತಾಪ ಆಯಿತು, ಹೆಪ್ಪು ಹಾಕಬೇಕು. ಮನಸ್ಸನ್ನು ನಿರಂತರವಾಗಿ ಅಲ್ಲಿ ಕೇಂದ್ರೀಕೃತವನ್ನು ಮಾಡಬೇಕಾದ್ರೆ ಹೆಪ್ಪು. ನಂತರದಲ್ಲಿ ಆ ಮೊಸರಾದಾಗ ಅದನ್ನು ಮಥನ ಮಾಡಬೇಕು. ಶಾಸ್ತ್ರದ ವಿಚಾರಗಳನ್ನು ನಾವು ನಿರಂತರ ಮಥನ ಮಾಡಿದಾಗ ಬೆಣ್ಣೆ ಬರ್ತದೆ. ಆಗ ಅದನ್ನು ಕಾಯಿಸಬೇಕು. ಈ ಜ್ಞಾನವನ್ನು ಆ ತಪಸ್ಸಿನಲ್ಲಿ ಇನ್ನೂ ಕೇಂದ್ರೀಕರಿಸಿದಾಗ ಅಲ್ಲಿ ಭಗವಂತನನ್ನತಕ್ಕಂತಹ ತುಪ್ಪ ನಮಗೆ ಸಿಗ್ತದೆ. ನಿರಂತರ ಆಲೋಚನೆ, ಶಾಸ್ತ್ರೀಯ ಆಲೋಚನೆಗಳನ್ನು ಮಾಡುತ್ತಾ, ನಿರಂತರ ಶಾಸ್ತ್ರವನ್ನು ಕಡಿಯುತ್ತಾ, ಶಾಸ್ತ್ರದಲ್ಲಿ ನಾವು ಆ ಮಥನದಿಂದ ತುಪ್ಪವನ್ನು ಪಡೆಯಬೇಕಾಗ್ತದೆ. ಹಾಗೆ ಭಗವಂತ ಹಾಲಿನಲ್ಲಿ ತುಪ್ಪ ಇದ್ದರೂ ಅದು ಕಾಣದೆ ಹೇಗಿರ್ತದೋ ಹಾಗೆ
ಜಗತ್ತಿನ ಈ ಪ್ರಣವ ಪ್ರಕೃತಿ ಬ್ರಹ್ಮಾದಿ ಸಮಸ್ತ ಚೇತನದಲ್ಲಿ ಮೂಲ ಕಾರಣ ಅಂಶ ಅನ್ನುವ ಒಂದೊಂದು ಅಂಶದಿಂದ ಅಲ್ಲಿ ಇದ್ದರೂ ಕೂಡ ಕಾಣೋಲ್ಲ. ಹೀಗೆ ನಿರಂತರ ಶಾಸ್ತ್ರ ಮಥನ ಮಾಡಿ ಅವನನ್ನು ತಿಳಿಯಬೇಕಾಗ್ತದೆ. ಸುಮ್ಮನೆ ತಿಳಿಯಲ್ಲ. ಇದ್ದರೆ ಯಾಕೆ ಕಾಣಲ್ಲ ಅಂದರೆ ಹಾಲಲ್ಲಿ ತುಪ್ಪುಂಟು, ಕಾಣಲ್ಲಲ್ಲ. ಹಾಗೆ ಭಗವಂತ ಎಲ್ಲ ಈ 3 ಸ್ಥಳದಲ್ಲಿ ಇದ್ದಾನಾದರೂ ಕೂಡ ಅವನು ಒಮ್ಮೆಲೆ ಸಿಗಲ್ಲ. ಶಾಸ್ತ್ರ ಮಥನ ಮಾಡಿ ಶಾಸ್ತ್ರೀಯ ವಿಚಾರಗಳನ್ನು ನಿರಂತರ ಚಿಂತನೆ ಮಾಡ್ತಾ ಅದನ್ನು ತಿಳಿಯಬೇಕಾದದ್ದು. ಹೀಗೆ ಭಗವಂತನನ್ನು ಮುಖ್ಯ ಕಾರಣನನ್ನಾಗಿ ತಿಳಿ, ಸಕಲ ವೇದ ಪ್ರತಿಪದ್ಯನನ್ನಾಗಿ ತಿಳಿ, ಸಮಸ್ತ ಚೇತನರಲ್ಲಿ ಅಂತರ್ಯಾಮಿಯಾಗಿದ್ದು ತಾನು ಎಲ್ಲ ವ್ಯಾಪಾರಗಳನ್ನು ನಡೆಸುತ್ತಾ ಇದ್ದಾನೆ ಅಂತ ತಿಳಿತಾ ಹೋಗು. ಹೀಗೆ ಭಗವಂತನನ್ನು ಈ 3 ಸ್ಥಳದಲ್ಲಿ ಅನುಸಂಧಾನ ಮಾಡಬೇಕು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.